ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆಯುತ್ತಿರುವ ನಾಯಿ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಪುರಸಭೆಯಿಂದ ನಾಯಿ ಹಿಡಿಯಲು ರಾಜ್ಕುಮಾರ್ ಡಾಗ್ ಕ್ಯಾಚಿಂಗ್ ಮಧುರೈ ಇವರಿಗೆ ಸೂಚಿಸಲಾಗಿತ್ತು ಎನ್ನಲಾಗಿದೆ. ಸುಮಾರು 4 ದಿನಗಳಿಂದ ಒಟ್ಟು 9 ಜನರ ತಂಡ ಹಾಗೂ ಪುರಸಭೆಯ ಪೌರ ಕಾರ್ಮಿಕರು ಸೇರಿ ಪಟ್ಟಣದಲ್ಲಿ 338 ನಾಯಿಗಳನ್ನು ಹಿಡಿದಿದ್ದು, ಆದರೆ ಬಿಲ್ ನೀಡಲು ಪುರಸಭೆಯವರು ವಿಳಂಬ ಧೋರಣೆ ಮಾಡುತ್ತಿದ್ದಾರೆ ಅಂತ ದಿಢೀರ್ ಮುತ್ತಿಗೆ ಹಾಕಿ ತಮ್ಮ ಅಳಲನ್ನು ತೋಡಿಕೊಂಡಿರುವ ಘಟನೆ ನಡೆದಿದೆ. Are you comes from and how to catch the dogs? We are come from Tamil Nadu. Due to the issue of in Lakshmeshwar, the dog attacks a small child. So the commissioner requested to catch the dogs. So we arrived last few days and we catch 4 days dogs. It's almost around 300 to 400 dogs we have catched. After that, for us there is no issue because we have all injection and injured. Before coming work itself, we will injure all the injections. So there is no problem for us to catch. If some dog bites us, we don't have problem. Due to commissioner from Lakshmeshwar request us to catch the dogs, doing to attacking the child dogs are so we come here and we from Tamil Nadu. Manivasagam from Tamil Nadu. Catching team of Mr. Team of Mr. Rajkumar who belongs to the owner of Sokumar. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಡಾಗ್ ಕ್ಯಾಚಿಂಗ್ ಮಧುರೈ ತಂಡದ ಮುಖ್ಯಸ್ಥ ರಾಜ್ಕುಮಾರ್ ಮಾತನಾಡಿ, ನಮಗೆ ನಾಯಿ ಹಿಡಿಯಲು ಫೋನ್ ಮೂಲಕ ಕರೆ ಮಾಡಿ ಬರಲು ಹೇಳಿದರು. ಆ ಕಾರಣದಿಂದ ತಮಿಳುನಾಡಿನಿಂದ ಸುಮಾರು 9 ಜನರು ಬಂದಿದ್ದೇವೆ. ಅಲ್ಲದೆ ಪ್ರತಿ ನಾಯಿಗೆ 400 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಒಟ್ಟು 338 ನಾಯಿಗಳನ್ನು ಹಿಡಿದಿದ್ದೇವೆ. ಆದರೆ ನಮಗೆ ಬಿಲ್ ಕೊಡಲು ವಿಳಂಬ ಮಾಡ್ತಿದ್ದಾರೆ. ಇಂದು ನಾಳೆ ಕೊಡ್ತೇವೆ, ಇವತ್ತು ಕೊಡ್ತೇವೆ ಅಂತ ಹೇಳ್ತಾನೆ ಇದ್ದಾರೆ, ಅಲ್ದಾಡಿಸ್ತಾರೆ ಇದ್ದಾರೆ. ಇದೇ ರೀತಿ ಬಿಲ್ ನೀಡಲು ವಿಳಂಬ ಮಾಡಿದ್ರೆ ಇಲ್ಲಯೇ ಸಾಯ್ತೇವೆ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಏನಾಯ್ತು? அவனை போய் கல்றா, ராஜ்குமார கல்றா. வாங்கி கொடுத்தா கொடுக்க முடியும். ராஜ்குமார் ராஜ்குமார் கல்றா, ராஜ்குமார கல்றா. சொல்லுங்க காசு